ಧರ್ಮ ಏನ್ ಬಂತು? ಒಬ್ಬರು ಬರೀತಾರೆ ಪ್ರಕಾಶ್ ರೈಯವರು ದ್ವಂದ್ವ ಮನೋಭಾವ. ಅವರು ಧರ್ಮವನ್ನ ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪಲ್ಲ, ಅವ್ರ ಹೆಂಡತಿ ಪೂಜೆ ಮಾಡ್ತಾರೆ. ಅವ್ರು ಹೇಳ್ಬೇಕು ದ್ವಂದ್ವ ಅದಲ್ಲ. ನನಗೆ ನಂಬಿಕೆ ಇಲ್ಲದ್ರೆ ನನ್ನ ಹೆಂಡತಿ ನಂಬಿಕೆ ಇಲ್ಲ, ನನ್ನ ನಂಬಿಕೆ ಅವ್ರನ್ನ ಗೌರವಿಸ್ತೀನಿ. ನಾನು ಮೂಗಾಂಬಿಕೆ ಟೆಂಪಲ್ ಹೋಗ್ತೀನಿ, ಅವ್ರು ಹೋಮ ಮಾಡಿದ್ರೆ ನೀವು ಚೆನ್ನಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಮಾಡ್ತೀನಿ. ನಾನು ಜಗಳ ಆಡಲ್ಲ ಅಲ್ಲಿ, ನನಗಿಲ್ಲ ಅಷ್ಟೇ. ಶಿರಡಿಗೆ ಹೋಗ್ತೀನಿ, ನಾನು ಗೆಳೆಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕೋಟ್ಯಾಧೀಶರಿದ್ದಾರೆ. ಒಬ್ಬರು ದೇವಸ್ಥಾನದ ಇದು ಮಾಡಿಸ್ತಾರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದರಲ್ಲಿ ಅವ್ರಿಗೆ ಮನಶಾಂತಿ ಇದೆ. ನನಗೆ 1 ಕೋಟಿ ರೂಪಾಯಿನ ರಂಗಭೂಮಿ, ಕೆಲವು ಫೀಸು, ಕೆಲವು ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಅದ್ರಲ್ಲಿ ನನಗೆ ಮನಶಾಂತಿ ಇದೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇಲ್ಲಿ ಜಗಳ ಏನು ಬಂತು? ಅದು ಸರಿ, ಇದು ಸರಿ. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಚಿನ್ನಯ್ಯನ ಹೇಳಿಕೆಯನ್ನು ನಿಜ ನೀವು ಹೇಳಿದ್ರು, ಬಟ್ ಈ ಕಿರುಚೋ ಮಾತ್ರ ಹೇಳಿದ್ರು, ಗುರುಡೆ ಇವನು ದ್ವಂದ್ವ ಅಂತ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಡಿಮಾನಿಟೈಸೇಷನ್ ಬಗ್ಗೆ ಕೇಳಿದ್ರೆ ಆಂಟಿ ಹಿಂದೂ ಅಂತಾರೆ, ಯಾಕೆ ಡಿಲಿಮಿಟೇಷನ್ ಅಂದ್ರೆ ಆಂಟಿ ಹಿಂದೂ ಅಂತಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಸರ್ಕಾರಕ್ಕೆ ಹೇಳ್ತಾರೆ. ಯಾಕಿದು ಅಂದ್ರೆ, ನಾನು ಒಂದು ಸರ್ಕಾರವನ್ನು ವಿಚಾರ ಪ್ರಶ್ನೆ ಮಾಡ್ತಿದ್ದೀನಿ ಅಂತ. ಹಿಂದೂ ಧರ್ಮ ಎಲ್ಲರೂ ಬರೀ ನಮಗೇನು ಇರಬೇಕು? ನಮಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ನನ್ನ ದೇವರು ಬಂದ ನನಗೆ ಮನುಷ್ಯರು ಮುಖ್ಯ. ಕಷ್ಟ ಅಂದ್ರೆ ಇನ್ನೊಬ್ಬ ಮನುಷ್ಯ ಆಗ್ತಾರೆ ಅಂತ ನನ್ನ ಹೆಂಡತಿ ನಂಬ್ತಾರೆ, ಗೆಳೆಯರು ನಂಬ್ತಾರೆ. ಬಟ್ ನೀವು ಇದನ್ನ ಹೀಗೆ ಪ್ರಶ್ನೆ ಮಾಡ್ತೀರಿ, ಹೀಗೆ ಯಾಕೆ ಬಿಂಬಿಸಲು ಪ್ರಯತ್ನ ಮಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಇದ್ರೆ ಅದು ಪೊಲಿಟಿಕಲ್ ಪಕ್ಷ ಅಷ್ಟೇ. ಅದ್ರಲ್ಲಿ ಬರೀ ಅದನ್ನ ಪ್ರಶ್ನಿಸಿದ್ರೆ ಆಂಟಿ ಹಿಂದೂ ಅಂತ ಧರ್ಮಸ್ಥಳಕ್ಕೆ ಯಾಕೆ? ಒಂದು ನಿಮಿಷ, ಅವ್ರು ಧರ್ಮಸ್ಥಳಕ್ಕೆ ಯಾಕೆ ತರ್ತಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಹೇಳ್ಕೊಬೇಕು. ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಕಾಶ್ ರೈ ಇದ್ದಾರೆ ಅಂದ್ರೆ ಯಾಕೆ ಹೇಳ್ತೀವಿ? ಅದನ್ನ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪುಸ್ತಕ ಕೊಟ್ಟಿದ್ದೀವಿ, ಇನ್ನೂ ಗೊತ್ತಿಲ್ಲ, ಕೋರ್ಟ್ನಲ್ಲಿದೆ. ನಾವೇನು ಯೋಚನೆ ಮಾಡಬೇಕು? ಹೆಣಗಳ ಬಗ್ಗೆ ಯೋಚನೆ ಮಾಡಬೇಕು, ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪ್ರಶ್ನೆ ಅದು ಯಾರು ಇರಲಿ, ಕೋರ್ಟ್ನಲ್ಲಿದೆ. ಇಟ್ ಈಸ್ ಇನ್ ಕೋರ್ಟ್, ವಿ ಕಾಂಟ್ ಟೇಕ್ ಇಟ್, ಬಟ್ ವಿ ವಾಂಟ್ ಆನ್ಸರ್ಸ್ ಫಾರ್ ದಟ್. ಇದರ ಕ್ಲಾರಿಟಿ ಇದು ಈ ಕ್ಲಾರಿಟಿ ಇರಬೇಕಾದ್ರೆ ಆ ಕ್ಲಾರಿಟಿ ಸಿಗಿಸ್ತಿರೋ ಆ ಮಾಧ್ಯಮದವರೆಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ನೋವು ಆ ಮಾಧ್ಯಮದವ್ರಿಗೆ ಜನರಿಗೆ ಯಾಕೆ ತರ್ತಾರೆ ಹೇಳ್ಕೊಂಡು. ಈ ಧರ್ಮ ಏನ್ ಬಂತು? ಒಬ್ಬರು ಬರೀತಾರೆ ಪ್ರಕಾಶ್ ರೈಯವರು ದ್ವಂದ್ವ ಮನೋಭಾವ. ಅವರು ಧರ್ಮವನ್ನ ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪಲ್ಲ, ಅವ್ರ ಹೆಂಡತಿ ಪೂಜೆ ಮಾಡ್ತಾರೆ. ಅವ್ರು ಹೇಳ್ಬೇಕು ದ್ವಂದ್ವ ಅದಲ್ಲ. ನನಗೆ ನಂಬಿಕೆ ಇಲ್ಲದ್ರೆ ನನ್ನ ಹೆಂಡತಿ ನಂಬಿಕೆ ಇಲ್ಲ, ನನ್ನ ನಂಬಿಕೆ ಅವ್ರನ್ನ ಗೌರವಿಸ್ತೀನಿ. ನಾನು ಮೂಗಾಂಬಿಕೆ ಟೆಂಪಲ್ ಹೋಗ್ತೀನಿ, ಅವ್ರು ಹೋಮ ಮಾಡಿದ್ರೆ ನೀವು ಚೆನ್ನಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಮಾಡ್ತೀನಿ. ನಾನು ಜಗಳ ಆಡಲ್ಲ ಅಲ್ಲಿ, ನನಗಿಲ್ಲ ಅಷ್ಟೇ. ಶಿರಡಿಗೆ ಹೋಗ್ತೀನಿ, ನಾನು ಗೆಳೆಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕೋಟ್ಯಾಧೀಶರಿದ್ದಾರೆ. ಒಬ್ಬರು ದೇವಸ್ಥಾನದ ಇದು ಮಾಡಿಸ್ತಾರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದರಲ್ಲಿ ಅವ್ರಿಗೆ ಮನಶಾಂತಿ ಇದೆ.